ನಮ್ಮ ರಾಜ್ಯದಲ್ಲಿ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಅಡಿಕೆ ಬೆಳೆಗಾರರು ಈ ವರ್ಷ ಬಂದಿರೋ ರೋಗದಲ್ಲಿ ಎಲ್ಲ 60%ಗಿಂತ ಜಾಸ್ತಿ ಕಡಿಮೆ ಬೆಳೆ ತಗೊಂಡಿದ್ದೀವಿ. ಬದುಕು ಭಾಳ ಕಷ್ಟ ಆಗಿಬಿಟ್ಟಿದೆ. ಈ ಸಮಾವೇಶ ಮಾಡಿ ತುಂಬ ಖುಷಿಯಾಗಿದೆ. ಇದಕ್ಕೆ ಏನಾದ್ರು ಒಂದು ಪರ್ಯಾಯ ಮಾರ್ಗ ಹುಡುಕದೇ ಇದ್ದರೆ ಈ ಭಾಗದ ಜನ ತತ್ತರಿಸೋಗ್ಬಿಡ್ತೀವಿ. ನಾವು ಪೂರ್ತಿ ಎಲ್ಲ ಜನಗಳು ನಮ್ಮ ಭಾಗದಲ್ಲಿ ಅಡಿಕೆ ಮೇಲೆ ಅವಲಂಬಿತವಾಗಿದ್ದೀವಿ. ಇದಕ್ಕೇನಾದ್ರು ಸರ್ಕಾರ ಎರಡೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮುಂದೆ ಬಂದು ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಭಾಳಷ್ಟು ಜನ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋದಿದ್ದಾರೆ. ಬದುಕು ಭಾಳ ಹೈರಾಣಾಗಿ ಹೋಗ್ಬಿಡುತ್ತೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಇದು ಖಂಡಿತ ಎಲ್ಲ ಎರಡೂ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರ ಇದು ಪರ್ಯಾಯ ವ್ಯವಸ್ಥೆ ಮಾಡಲೇಬೇಕು. ಇವತ್ತು ಮಾಡಿದ್ದು ತುಂಬ ಖುಷಿ ಇದೆ. ಮಂತ್ರಿಗಳು ಮಾತಾಡಿದ್ದು ತುಂಬ ಖುಷಿಯಾಯಿತು. ಒಳ್ಳೆಯ ರೀತಿಯಲ್ಲಿ ಆಗುತ್ತೆ ನಾನು ನಿರೀಕ್ಷೆಯಲ್ಲಿದ್ದೀವಿ. ಆಗದೇ ಇದ್ರೆ ಮಾತ್ರ ಭಾರಿ ಕಷ್ಟ ಆಗುತ್ತೆ. ಖಂಡಿತ ಇದು ಆಗುತ್ತೆ ಅನ್ನೋದು ಪರ್ಯಾಯ. ಈಗ ಅದಕ್ಕೆ ಬೇಕಾದ ಈಗ ಎಳೆಚುಕ್ಕಿ ರೋಗಕ್ಕೆ ಏನಾದ್ರು ಒಂದು ಇಲ್ಲಂತ ಸಂಸ್ಕಾರ ಇದು ಮಾಡ್ಕೊಂಡು ಒಂದು ಔಷಧಿ ಸಿಂಪಡಿಸೋದು ಅಥವಾ ಇನ್ಶೂರೆನ್ಸ್ ಕೊಡೋದು ಬೆಳೆ ಇದಕ್ಕೆ ಅದೆಲ್ಲ ಮಾಡಿ ರೈತರಿಗೆ ಸ್ವಲ್ಪ ಪುನಶ್ಚೇತನ ಮಾಡಿ ಸಾಲ ಭಾಳ ಮಾಡ್ಕೊಂಡು ಈಗೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ಪರ್ಯಾಯ ಸಾಲ ಮನ್ನಾನೋ ಇಲ್ಲ ಬಡ್ಡಿ ಮನ್ನಾನೋ ಯಾವ್ದಾರು ಒಂದು ಮಾಡಲಿಲ್ಲ ಅಂದರೆ ರೈತರು ಬದುಕು ಬರೇ ಕೃಷಿ ನಂಬ್ಕೊಂಡ್ರ ಕತೆ ಭಾಳ ಕೆಟ್ಟೋಗ್ಬಿಟ್ಟಿದೆ. ಶಿವಮೊಗ್ಗ ಜಿಲ್ಲೆಯಂತೂ ಭಾರಿ ಕೆಟ್ಟುಬಿಟ್ಟಿದೆ ಅಂತ ಹೇಳ್ತಿದ್ವಿ. ಎಲ್ಲ ಕಡೆನೂ ಇದೆ ರಾಜ್ಯದಲ್ಲಿ. ಅದನ್ನು ನಾವು ಶಿವಮೊಗ್ಗ ಜಿಲ್ಲೆಯಂತೂ ಭಾಳ ಅಡಿಕೆ ಮೇಲೆ ಡೆವಲಪ್ ಆಗಿದ್ದರಿಂದ ನಾವು ಅದರಲ್ಲೇ ಬೆಳೆಯಲೇ ಇರೋದ್ರಿಂದ ಇದಕ್ಕೆ ಮಾಡಲೇಬೇಕು ಅಂತ ಕೇಳ್ಕೊಳ್ತೀವಿ. ನಾಗೇಂದ್ರಪ್ಪ ಗೌಡ ಅಂತ, ನಂದು ಹೊಸನಗರ ತಾಲೂಕು, ಕಲ್ಲೂರು ಅಂತ ಊರು, ಸಣ್ಣ ಅಡಿಕೆ ರೈತ.